ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ. ನನ್ನೆಲ್ಲ ಆತ್ಮೀಯರೇ, ನಾವಿಂದು ಲಲಿತಾ ಸಹಸ್ರನಾಮದ 52ನೆಯ ನಾಮವಾಗಿರತಕ್ಕಂತಹ ಶಿವಕಾಮೇಶ್ವರಾಂಕಸ್ಥ ಎಂಬಂತಹ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಶಿವಕಾಮೇಶ್ವರಾಂಕಸ್ಥ ಎಂಬಂತಹದ್ದು ದೇವಿಯ ಅತ್ಯಂತ ರಹಸ್ಯಮಯ ಮತ್ತು ಪರಮ ತತ್ವವನ್ನು ಸೂಚಿಸುವಂತಹ ನಾಮವಾಗಿರುವಂತಹದ್ದು. ಈ ನಾಮವನ್ನು 3 ಭಾಗಗಳಾಗಿ ವಿಭಜಿಸಬಹುದು. ಹೇಗೆ ಅಂತ ಕೇಳಿದರೆ, ಪರಮಶಿವ ಅಂತಂದರೆ ಚಿದ್ರೂಪ ಪರಬ್ರಹ್ಮ ತತ್ವವಾಗುವಂಥದ್ದು. ಕಾಮೇಶ್ವರ ಅಂತಂದರೆ ಕಾಮ ಅಂತಂದರೆ ಇಚ್ಛೆ, ಈಶ್ವರಿ ಸೃಷ್ಟಿಯ ಸಂಕಲ್ಪದ ಸ್ವಾಮಿ ಆಗುವಂತಹದ್ದು. ಇನ್ನು ಅಂಕಸ್ಥ ಅಂದರೆ ಮಡಿಲಲ್ಲಿ ವಾಸವಾದವಳು ಎಂಬುದಾಗಿ. ಅಂದರೆ ಕಾಮೇಶ್ವರ ರೂಪದಲ್ಲಿ ಪ್ರತ್ಯಕ್ಷರಾದ ಶಿವನ ಮಡಿಲಲ್ಲಿ ಆಸೀನಳಾಗಿರುವಂತಹ ಪರಾಶಕ್ತಿ ಎಂಬುದೇ ಇದರ ಸರಳಾರ್ಥವಾಗುವಂತಹದ್ದು. ಲೋಕಕ್ಕೆ ಮಂಗಳಕರನಾದ ತನ್ನ ಪತಿಯಾದ ಈಶ್ವರನ ತೊಡೆಯಲ್ಲಿ ಕುಳಿತಿರುವವಳು ಎಂಬಂತಹದ್ದು ಈ ನಾಮದ ಭಾವಾರ್ಥವಾಗುವಂತಹದ್ದು. ಈ ನಾಮದಲ್ಲಿ ಒಂದು ಮಹಾನ್ ಅದ್ವೈತ ಸತ್ಯ ಅಡಗಿರುವಂತಹದ್ದು. ಶಿವ ಮತ್ತು ಶಕ್ತಿ ಎಂದರೆ ಬೇರೆ ಬೇರೆ ದೇವತೆಗಳಲ್ಲ, ಅವು ಒಂದೇ ಪರಬ್ರಹ್ಮದ 2 ಮುಖಗಳು ಎಂಬುದಾಗಿ. ಶಿವ ಅಂತಂದ್ರೇನು? ನಿಶ್ಚಲ ಚೈತನ್ಯ. ಶಕ್ತಿ ಅಂತಂದ್ರೇನು? ಚಲನೆಯ ಶಕ್ತಿ, ಸೃಷ್ಟಿಯ ಕ್ರಿಯಾಶೀಲತೆ. ಶಿವನು ಶಕ್ತಿ ಇಲ್ಲದೆ ಶವದ ಸಮಾನವಾಗುವಂತಹದ್ದು. ಶಕ್ತಿಯೇ ಅವನಿಗೆ ಜೀವಂತ ತತ್ವ ನೀಡುವಂಥದ್ದು. ಆದ್ದರಿಂದ ದೇವಿ ಶಿವನ ಅಂಕದಲ್ಲಿ ಅಂತಂದರೆ ಕಾಲ ತೊಡೆಯ ಮೇಲೆ ಕುಳಿತಿರುವಂತಹ ಚಿತ್ರಣವು ಅದರ ಏಕತ್ವದ ಸಂಕೇತವಾಗುವಂತಹದ್ದು. ಇದು ಕೇವಲ ದಾಂಪತ್ಯದ ರೂಪಕವಲ್ಲ, ಇದು ಚಿತ್ ಮತ್ತು ಆನಂದದ ಏಕೀಭಾವವಾಗುವಂತಹದ್ದು. ಶಿವನು ಚಿತ್ ಅಂತಂದರೆ ಜ್ಞಾನಸ್ವರೂಪ, ದೇವಿ ಅಂತಂದ್ರೇನು? ಪ್ರೀತಿ, ಇಚ್ಛೆ, ಕ್ರಿಯಾಶಕ್ತಿ ಆಗುವಂತಹದ್ದು. ಇಬ್ಬರು ಸೇರಿ ಸೃಷ್ಟಿಯ ಪರಿಪೂರ್ಣತೆಯನ್ನು ಕೊಡುತ್ತಾರೆ ಎಂಬಂತಹದ್ದು ಇದರ ಇನ್ನೊಂದು ತಾತ್ವಿಕ ಅರ್ಥವಾಗುವಂತಹದ್ದು. ಕಾಮೇಶ್ವರ ಪದದ ರಹಸ್ಯ ಏನು ಅಂತ ಕೇಳಿದರೆ, ಶಿವ ಇಲ್ಲಿ ಸಾಮಾನ್ಯ ತಪಸ್ವಿ ರೂಪದಲ್ಲಿಲ್ಲ. ಅವನು ಕಾಮೇಶ್ವರ, ಇಚ್ಛೆಯ ಸ್ವಾಮಿಯಾಗಿರುವಂತಹದ್ದು. ಸೃಷ್ಟಿಯ ಆರಂಭವು ಇಚ್ಛೆಯಿಂದೇ ಆಗಿರತಕ್ಕಂತಹದ್ದು. ಬಹುಸ್ಯಾಂ ಪ್ರಜಾಯೇಯೇತಿ ಎಂಬುದಾಗಿ ಹೇಳುವಂತಹದ್ದು. ಅಂತಂದರೆ ಏನು ಕೇಳಿದರೆ, ನಾನು ಅನೇಕವಾಗಬೇಕು ಎಂಬಂತಹ ಇಚ್ಛೆ ಆತನಲ್ಲಿ ಉತ್ಪತ್ತವಾಗುವಂತಹದ್ದು. ನಾನು ಅನೇಕವಾಗಬೇಕು ಎಂಬಂತಹ ಬ್ರಹ್ಮನ ಸಂಕಲ್ಪವೇ ಜಗತ್ತಿನ ಮೂಲ ಸ್ವರೂಪವಾಗಿರ್ತಕ್ಕಂತಹದ್ದು. ಈ ಸಂಕಲ್ಪವನ್ನು ಪ್ರೇರೇಪಿಸಿದ ಶಕ್ತಿಯೇ ಆ ಜಗನ್ಮಾತೆ ಪರಾಶಕ್ತಿಯಾಗಿರ್ತಕ್ಕಂತಹದ್ದು. ಆದ್ದರಿಂದ ಅವಳು ಕಾಮೇಶ್ವರನ ಅಂಕದಲ್ಲಿ ಕುಳಿತಿರುವುದು ಸೃಷ್ಟಿಯ ಪ್ರಾರಂಭದ ಸಂಕೇತವಾಗ್ತಾ ಇರತಕ್ಕಂತಹದ್ದು. ಇಲ್ಲಿ ಇನ್ನು ಶ್ರೀಚಕ್ರೋಪಾಸನೆಯಲ್ಲಿ ಬಿಂದು ಸ್ಥಾನದಲ್ಲಿ ಶ್ರೀ ಲಲಿತಾ ತ್ರಿಪುರ ಸುಂದರಿ ಕಾಮೇಶ್ವರನೊಂದಿಗೆ ಏಕೀಭಾವದಲ್ಲಿ ವಿರಾಜಮಾನಳಾಗಿದ್ದಾಳೆ ಎಂಬಂತಹದ್ದನ್ನು ನಾವು ಕಲ್ಪಿಸಿಕೊಳ್ಳುವಂತಹದ್ದು. ಅಂದರೆ ಬಿಂದು ಅಂತಂದರೆ ಏನು ಕೇಳಿದರೆ, ಸೃಷ್ಟಿಯ ಮೂಲ, ಪರಬ್ರಹ್ಮದ ಕೇಂದ್ರ, ಶಿವಶಕ್ತಿಯ ಏಕತ್ವ ಭಾವವಾಗುವಂತಹದ್ದು. ಅಲ್ಲಿ ದೇವಿ ಕಾಮೇಶ್ವರನ ಅಂಕದಲ್ಲಿ ಕುಳಿತಿರುವಂತಹದ್ದು ಪರಮಾನುಭವದ ಸ್ಥಿತಿಯಾಗುವಂತಹದ್ದು. ಭಕ್ತನ ದೃಷ್ಟಿಯಲ್ಲಿ ಈ ನಾಮವು ಅತ್ಯಂತ ಮಧುರವಾಗಿರತಕ್ಕಂತಹದ್ದು. ಯಾಕೆ ಅಂತ ಕೇಳಿದರೆ, ದೇವಿ ಶಿವನ ಮಡಿಲಲ್ಲಿ ಕುಳಿತಿರುವಂತಹದ್ದು ಅವಳು ಪರಮ ಪ್ರಿಯೆ, ಅವಳು ಪರಮಾಧಿಕಾರಿ, ಅವಳು ಪರಬ್ರಹ್ಮದ ಹೃದಯ ಸ್ಥಾನ ಎಂಬುದಾಗಿ. ಇದು ಭಕ್ತನಿಗೆ ಹೇಳುವುದು ಏನು ಅಂತ ಕೇಳಿದರೆ, ದೇವಿಯು ದೂರದಲ್ಲೆಲ್ಲೋ ಇಲ್ಲ, ಅವಳು ಪರಮ ತತ್ವದ ಹೃದಯದಲ್ಲಿ ನೆಲೆಸಿರುವಂತಹವಳು ಎಂಬುದಾಗಿ. ಭಕ್ತನು ಈ ನಾಮವನ್ನು ಜಪಿಸಿದಾಗ ಮನಸ್ಸಿನಲ್ಲಿ ಶಿವಶಕ್ತಿ ಏಕತ್ವದ ಧ್ಯಾನ ಹೇಳುವಂಥದ್ದು ಮೂಡುವಂತಹದ್ದು, ಏಕತ್ವದ ಭಾವ ಹೇಳುವಂಥದ್ದು ಆತನಲ್ಲಿ ಪ್ರಾಪ್ತವಾಗುವಂಥದ್ದು, ದ್ವೈತ ಭಾವ ಹೇಳುವಂಥದ್ದು ಕಳಚುವಂತಹದ್ದು, ಅಂತರಂಗದಲ್ಲಿ ಶಾಂತಿ ಮೂಡುವಂತಹದ್ದು. ವೇದಾಂತದಲ್ಲಿ ಬ್ರಹ್ಮ ಒಂದೇ, ಆದರೆ ಶಾಕ್ತ ಸಂಪ್ರದಾಯದಲ್ಲಿ ಬ್ರಹ್ಮದ ಚಲನೆಯ ರೂಪವೇ ಶಕ್ತಿ ಎಂಬುದಾಗಿ ಹೇಳುವಂಥದ್ದು.
ಶಿವಕಾಮೇಶ್ವರಾಂಕಸ್ಥ ಎಂಬಂತಹ ನಾಮವು ನಮಗೆ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಕೇಳಿದರೆ, ಶಕ್ತಿ ಶಿವನಿಗಿಂತ ಬೇರೆ ಅಲ್ಲ, ಶಿವನು ಶಕ್ತಿಗಿಂತ ಬೇರೆ ಅಲ್ಲ. ಇಬ್ಬರೂ ಸಹ ಪರಬ್ರಹ್ಮದ ಅವಿಭಾಜ್ಯ ಅಂಶವಾಗಿರ್ತಕ್ಕಂತಹದ್ದು. ಇದು ಅರ್ಧನಾರೀಶ್ವರ ತತ್ವಕ್ಕಿಂತಲೂ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹದ್ದು. ಅಲ್ಲಿ ದೇಹದ ಅರ್ಧ ಭಾಗವಾದರೆ ಇಲ್ಲಿ ಸಂಪೂರ್ಣ ಏಕತ್ವದ ಅಂಗಸ್ಥಿತಿ ಆಗ್ತಾ ಇರತಕ್ಕಂತಹದ್ದು. ಈ ನಾಮವು ದೇವಿ ದಾಂಪತ್ಯದ ಆದರ್ಶವನ್ನು ಕೂಡ ಸೂಚಿಸ್ತಾ ಇರತಕ್ಕಂಥದ್ದು. ಅಂತಂದ್ರೆ ಏನು? ಸಮಾನತೆ, ಪರಸ್ಪರವಾಗಿರ್ತಕ್ಕಂತಹ ಅವಲಂಬನೆ, ಪ್ರೀತಿ ಮತ್ತು ಗೌರವ. ದೇವಿ ಅಂಕದಲ್ಲಿ ಕುಳಿತಿರುವಂತಹದ್ದು ಅವಳ ಅಧೀನತೆ ಅಲ್ಲ, ಅದು ಪರಮ ಪ್ರೀತಿ ಮತ್ತು ಏಕತ್ವದ ಸಂಕೇತವಾಗ್ತಾ ಇರತಕ್ಕಂತಹದ್ದು. ಅಂದರೆ ಸಂಸಾರದಲ್ಲಿ ಪತಿ ಪತ್ನಿಯರು ಈ ರೀತಿಯಾಗಿ ಇದ್ದಿರಬೇಕು ಎಂಬಂತಹದ್ದು ಒಂದು ಸೂಕ್ಷ್ಮಾರ್ಥವಾಗಿ ತೋರಿಸಿಕೊಡ್ತಾ ಇರತಕ್ಕಂತಹದ್ದು. ಯೋಗಶಾಸ್ತ್ರದಲ್ಲಿ ಶಿವ ಅಂತಂದರೆ ಸಹಸ್ರಾರ ಚಕ್ರ, ಶಕ್ತಿ ಅಂತಂದರೆ ಕುಂಡಲಿನಿ ಶಕ್ತಿ. ಕುಂಡಲಿನಿ ಶಕ್ತಿ ಮೇಲಕ್ಕೆ ಏರಿ ಶಿವನೊಂದಿಗೆ ಏಕೀಭವಿಸಿದಾಗ ಅದು ಶಿವಕಾಮೇಶ್ವರಾಂಕಸ್ಥ ಎಂಬಂತಹ ಸ್ಥಿತಿ ಹೇಳುವಂಥದ್ದು ಪ್ರಾಪ್ತವಾಗುವಂತಹದ್ದು. ಇದು ಸಮಾಧಿ ಅಥವಾ ತುರಿಯ ಸ್ಥಿತಿ, ಪರಮಾನಂದದ ಅನುಭವ ಹೇಳುವಂತಹದ್ದು ಪ್ರಾಪ್ತವಾಗುವಂತಹದ್ದು. ಶಿವಕಾಮೇಶ್ವರಾಂಕಸ್ಥ ಎಂಬಂತಹ ನಾಮವು ನಮಗೆ ಹೇಳ್ತಾ ಇರತಕ್ಕಂಥದ್ದು ಏನು ಅಂತ ಕೇಳಿದರೆ, ಶಿವಶಕ್ತಿ ಅವಿಭಾಜ್ಯವಾಗಿರ್ತಕ್ಕಂತಹದ್ದು, ಸೃಷ್ಟಿಯ ಮೂಲ ಇಚ್ಛಾಶಕ್ತಿ, ಪರಬ್ರಹ್ಮದ ಹೃದಯದಲ್ಲಿ ದೇವಿಯ ಸ್ಥಾನ ಇರತಕ್ಕಂತಹದ್ದು. ಯೋಗದ ಪರಮ ಗುರಿ ಶಿವಶಕ್ತಿ ಏಕೀಭಾವವಾಗ್ತಾ ಇರತಕ್ಕಂತಹದ್ದು. ಭಕ್ತಿಗೆ ಪರಮ ಮಧುರ ಅನುಭವ ಹೇಳುವಂಥದ್ದು ಪ್ರಾಪ್ತವಾಗುವಂಥದ್ದು ಎಂಬುದಾಗಿ. ಈ ನಾಮವನ್ನು ಧ್ಯಾನಿಸುವಾಗ ಮನಸ್ಸಿನಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಭಾವನೆ ಬರಬೇಕು. ನನ್ನ ಹೃದಯ ಕಾಮೇಶ್ವರನ ಅಂಕವಾಗಿರ್ತಕ್ಕಂತಹದ್ದು, ಅದರಲ್ಲಿ ಪರಾಶಕ್ತಿ ವಿರಾಜಿಸುತ್ತಿದ್ದಾಳೆ ಎಂಬುದಾಗಿ. ಅಂದರೆ ದೇವಿಯನ್ನು ಹೊರಗೆ ಹುಡುಕಬೇಕಾಗಿಲ್ಲ, ಅವಳು ನಮ್ಮ ಚೈತನ್ಯದಲ್ಲಿ ನೆಲೆಸಿದ್ದಾಳೆ ಎಂಬುದಾಗಿ. ಶಿವನು ಚಿತ್ ಶಕ್ತಿ ಅಂತಂದ್ರೆ ಆನಂದ. ಚಿತ್ ಆನಂದ, ಚಿದಾನಂದವೇ ಪರಬ್ರಹ್ಮ ಸ್ವರೂಪವಾಗುವಂತಹದ್ದು. ಯಾರು ಈ ರೀತಿಯಾಗಿ ಆ ಜಗನ್ಮಾತೆಯನ್ನು ಧ್ಯಾನಿಸ್ತಾರೋ ಅಂತಹವರು ಸಾಕ್ಷಾತ್ ಪರಬ್ರಹ್ಮದ ಸ್ವರೂಪವೇ ಆಗುವಂತಹದ್ದು. ಇದೇ ಶಿವಕಾಮೇಶ್ವರಾಂಕಸ್ಥ ಎಂಬಂತಹ ನಾಮದ ಪರಮ ರಹಸ್ಯವಾಗಿರ್ತಕ್ಕಂತಹದ್ದು. ಹಿಂದೊಮ್ಮೆ ಮಹರ್ಷಿಗಳೊಬ್ಬರು ಒಂದು ಪ್ರಶ್ನೆಯನ್ನು ನಿರಂತರವಾಗಿ ಚಿಂತಿಸ್ತಾ ಇದ್ದರು. ಅದೇನು ಪ್ರಶ್ನೆ ಅಂತ ಕೇಳಿದರೆ, ಸೃಷ್ಟಿಯ ಮೂಲ ಏನು ಎಂಬುದಾಗಿ. ಯಾರು ಮೊದಲಾಗಿ ಇಚ್ಛಿಸಿದರು, ಅಂದರೆ ಈ ಸೃಷ್ಟಿಯನ್ನು ಉತ್ಪಾದನೆ ಮಾಡಬೇಕು, ಈ ಸೃಷ್ಟಿಯನ್ನು ರಚಿಸಬೇಕು ಎಂಬುದಾಗಿ ಯಾರು ಮೊದಲಿಗೆ ಇಚ್ಛಿಸಿದರು, ಅದು ಹೇಗೆ ಅವರ ಮನಸ್ಸಿಗೆ ಆ ರೀತಿಯಾಗಿರ್ತಕ್ಕಂಥ ಇಚ್ಛೆ ಬಂತು ಎಂಬಂತಹ ಒಂದು ಪ್ರಶ್ನೆ ಅವರ ಮನಸ್ಸಿನಲ್ಲಿ ನಿರಂತರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದರು, ಅದನ್ನು ತಿಳ್ಕೊಳ್ಬೇಕು ಎಂಬುದಾಗಿ. ಅವರು ಗಾಢ ತಪಸ್ಸನ್ನು ಕೂಡ ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದರು. ಯುಗಗಳ ಕಾಲಗಳವರೆಗೂ ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಇರತಕ್ಕಂತಹ ಮಹರ್ಷಿಗಳು ಅವರು. ಧ್ಯಾನದ ತುರಿಯಾವಸ್ಥೆಯಲ್ಲಿ ಅವರ ಮುಂದೆ ಒಂದು ಅದ್ಭುತವಾಗಿರ್ತಕ್ಕಂತಹ ದರ್ಶನ ಉದಯವಾಗುವಂತಹದ್ದು. ಅದೇನು ದರ್ಶನ ಅಂತ ಕೇಳಿದರೆ, ಅನಂತ ಪ್ರಕಾಶದ ಮಧ್ಯೆ ಚಿದಾಕಾಶದ ಸಿಂಹಾಸನದ ಮೇಲೆ ಪರಶಿವನು ಪ್ರತ್ಯಕ್ಷನಾಗ್ತಾನೆ. ಆದರೆ ಅವನು ತಪಸ್ವಿ ರೂಪದಲ್ಲಿರಲಿಲ್ಲ. ಯಾಕೆಂತಂದರೆ ನಾವು ಬಹುತೇಕವಾಗಿ ಎಲ್ಲ ಕಡೆ ನೋಡ್ತೇವೆ, ಶಿವರ ಧ್ಯಾನಾವಸ್ಥೆಯಲ್ಲಿರ್ತಕ್ಕಂತಹದ್ದು, ಧ್ಯಾನ ಭಂಗಿಯಲ್ಲಿ ಕುಳಿತಿರ್ತಕ್ಕಂತಹದ್ದನ್ನೇ ನಾವು ಹೆಚ್ಚಾಗಿ ನೋಡುವಂಥದ್ದು. ಆದರೆ ಇಲ್ಲಿ ಆ ಮಹರ್ಷಿಗಳಿಗೆ ಆತ ದರ್ಶನವನ್ನು ಕೊಡಬೇಕಾದರೆ ತಪಸ್ವಿಯ ರೂಪದಲ್ಲಿ ಆತ ಇರಲಿಲ್ಲ. ಅವನ ಮುಖದಲ್ಲಿ ಮಧುರವಾಗಿರ್ತಕ್ಕಂತಹ ಮುಗುಳ್ನಗು ಇತ್ತು, ಕರುಣೆಯ ಕಿರಣಗಳಿತ್ತು ಕಣ್ಣುಗಳಲ್ಲಿ. ಆ ರೂಪವೇ ಕಾಮೇಶ್ವರ ಅಂತಂದರೆ ಇಚ್ಛೆಯ ಸ್ವಾಮಿಯಂತೆ ಕಾಣಿಸ್ತಾ ಇದ್ದ ಆತ. ಅತ್ಯದ್ಭುತವಾಗಿರ್ತಕ್ಕಂತಹ ಸೌಂದರ್ಯ ರೂಪದಿಂದ ಕಾಣಿಸ್ತಾ ಇರತಕ್ಕಂತಹದ್ದು. ಆದರೆ ಅದಕ್ಕಿಂತಲೂ ಕೂಡ ಅದ್ಭುತವಾಗಿರ್ತಕ್ಕಂತಹ ದೃಶ್ಯ ಮತ್ತೊಂದಿತ್ತು ಅಲ್ಲಿ. ಅದೇನು ಅಂತ ಕೇಳಿದರೆ, ಶಿವನ ಮಡಿಲಲ್ಲಿ ಚಂದ್ರಕಾಂತಿಯಂತೆ ಪ್ರಕಾಶಿಸ್ತಾ ಇರತಕ್ಕಂತಹ ದಿವ್ಯ ರೂಪಿಣಿಯಾಗಿರ್ತಕ್ಕಂತಹ ಜಗನ್ಮಾತೆ ಆಸೀನಲಾಗಿರುವಂತಹದ್ದು. ಅವಳ ಕಣ್ಣುಗಳಲ್ಲಿ ಪ್ರೀತಿ, ಅವಳ ಮುಖದಲ್ಲಿ ಆನಂದ, ಅವಳ ಕಿರಣಗಳ ಅನಂತವಾಗಿರ್ತಕ್ಕಂತಹ ಸೃಷ್ಟಿಯ ಶಕ್ತಿ ಹೇಳುವಂತಹದ್ದು ಸಂಚಲನ ಆಗ್ತಾ ಇರತಕ್ಕಂತಹದ್ದು. ಅವಳೇ ಆ ಲಲಿತಾ ತ್ರಿಪುರ ಸುಂದರಿ ಜಗನ್ಮಾತೆ ಪರಾಶಕ್ತಿ ಆಗಿರುವಂತಹದ್ದು. ಮಹರ್ಷಿಗಳು ಆಶ್ಚರ್ಯದಿಂದ ನೋಡ್ತಾರೆ, ಇದು ಏನು ತತ್ವ ಎಂಬುದಾಗಿ. ಅಲ್ಲಿಂದ ಮುಂದೆ ದಿವ್ಯ ಧ್ವನಿ ಕೇಳಿ ಬಂತು ಅವರಿಗೆ.
ಆ ಧ್ವನಿ ಹೇಳ್ತಾ ಇರುವಂತಹದ್ದು ಶಿವನು ಅಂತಂದರೆ ಚಿತ್, ನಾನು ಆ ಚಿತ್ತಿನ ಆನಂದವಾಗಿರ್ತಕ್ಕಂತಹದ್ದು. ಅವನು ನಿಶ್ಚಲ ತತ್ವ, ನಾನು ಚಲನೆಯ ಶಕ್ತಿ, ನಾವು ಇಬ್ಬರೂ ಬೇರೆ ಅಲ್ಲ ಎಂಬುದಾಗಿ. ಆ ಕ್ಷಣದಲ್ಲಿ ಮಹರ್ಷಿಗಳಿಗೆ ಅರಿವಾಯಿತು, ಸೃಷ್ಟಿಯ ಆರಂಭ ಶಿವನ ಇಚ್ಛೆಯಿಂದಲ್ಲ, ಶಕ್ತಿಯ ಪ್ರೇರಣೆಯಿಂದ ಉಂಟಾದ ಶಿವನ ಸಂಕಲ್ಪದಿಂದ ಆಗಿರುವಂತಹದ್ದು ಎಂಬುದಾಗಿ. ಶಿವನು ಬಹುಸ್ಯಾಂ ಪ್ರಜಾಯೇಯೇತಿ ಅಂತಂದರೆ ನಾನು ಅನೇಕವಾಗಬೇಕು ಎಂಬಂತಹ ಇಚ್ಛೆ ಮನಸ್ಸಿನಲ್ಲಿ ಬಂದಾಗ, ಸಂಕಲ್ಪಿಸಿದಾಗ ಆ ಸಂಕಲ್ಪದ ಸ್ಫೂರ್ತಿಯೇ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಎಂಬುದಾಗಿ. ಅದಕ್ಕಾಗಿ ಅವಳು ಶಿವನ ಅಂಕದಲ್ಲಿ ಕುಳಿತಿರುವಂತಹದ್ದು ಅದು ಅಧಿಕಾರದ ಸೂಚನೆ ಅಲ್ಲ, ಅದು ಪರಮ ಪ್ರೀತಿಯ ಪರಮ ಏಕತ್ವದ ಸಂಕೇತವಾಗ್ತಾ ಇರತಕ್ಕಂತಹದ್ದು. ಇದೇ ರೀತಿಯಾಗಿರ್ತಕ್ಕಂತಹ ಚಿಂತನೆ ಮಾಡ್ತಾ ಇರತಕ್ಕಂತಹ ಇನ್ನೊಬ್ಬ ಯೋಗಿಗಳು ಕೂಡ ಇರತಕ್ಕಂತಹದ್ದು. ಆ ಯೋಗಿಯು ಕಠಿಣವಾಗಿರತಕ್ಕಂತಹ ಸಾಧನೆ ಮಾಡ್ತಾ ಇದ್ದರು. ಅವರ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದರು. ವರ್ಷಗಳ ತಪಸ್ಸಿನ ನಂತರ ಆ ಮಹರ್ಷಿಗಳ ಮನದೊಳಗೆ ಶಕ್ತಿ ಸಹಸ್ರಾರ ಚಕ್ರವನ್ನು ತಲುಪಿರುವಂತಹದ್ದು. ಆ ಕ್ಷಣದಲ್ಲಿ ಅವರಿಗೆ ಒಂದು ದರ್ಶನವಾಗುವಂತಹದ್ದು. ಅವರ ತಲೆಯೊಳಗಿನ ಸಹಸ್ರಾರದಲ್ಲಿ ಶಿವನ ಪ್ರಕಾಶಮಾನವಾಗಿ ಕುಳಿತಿರ್ತಕ್ಕಂತಹ ದೃಶ್ಯ, ಆತನ ಮಡಿಲಲ್ಲಿ ದೇವಿ ಮಧುರವಾಗಿ ವಿರಾಜಮಾನವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ದೃಶ್ಯ. ಯೋಗಿಗಳಿಗೆ ಅರ್ಥವಾಯಿತು, ಇದು ಹೊರಗಿನ ದೇವಲೋಕದ ದೃಶ್ಯವಲ್ಲ, ಇದು ನನ್ನೊಳಗಿನ ಚಿತ್ತ ಮತ್ತು ಶಕ್ತಿಯ ಏಕೀಭಾವ. ಅವರು ಸಮಾಧಿಯಲ್ಲಿ ಲೀನಲಾಗುವಂತಹದ್ದು, ಅವರೊಳಗೆ ದ್ವೈತ ಭಾವ ಕರಗ್ತಾ ಇರತಕ್ಕಂತಹದ್ದು. ದೇವಿಯ ದಾಂಪತ್ಯ ಜೀವನದ ಸುಂದರವಾಗಿರತಕ್ಕಂತಹ ಸಂದೇಶವನ್ನು ಈ ನಾಮ ಕೊಡ್ತಾ ಇರತಕ್ಕಂತಹದ್ದು. ಪ್ರೀತಿ ಎಂದರೆ ಅಧಿಪತ್ಯವಲ್ಲ, ಏಕತ್ವ ಎಂದರೆ ಅಳಿವು ಅಲ್ಲ. ಶಿವಶಕ್ತಿ ಸಂಬಂಧವು ಪರಸ್ಪರ ಪೂರ್ಣತೆಯಾಗುವಂತಹದ್ದು. ಶಿವನು ಶಕ್ತಿಯಿಂದ ಪೂರ್ಣವಾಗಿರ್ತಕ್ಕಂತಹದ್ದು, ಶಕ್ತಿ ಶಿವನಿಂದ ಪೂರ್ಣವಾಗಿರ್ತಕ್ಕಂತಹದ್ದು. ತಾತ್ಪರ್ಯ ಏನು ಅಂತ ಕೇಳಿದರೆ, ಶಿವಕಾಮೇಶ್ವರಾಂಕಸ್ಥ ಎಂಬಂತಹ ನಾಮವು ಹೇಳುವುದು ಪರಬ್ರಹ್ಮದ ಹೃದಯದಲ್ಲಿ ದೇವಿಯ ಸ್ಥಾನವಿರುವಂತಹದ್ದು, ಸೃಷ್ಟಿಯ ಮೂಲ ಇಚ್ಛಾಶಕ್ತಿಯಾಗಿರ್ತಕ್ಕಂತಹದ್ದು, ಶಿವಶಕ್ತಿ ಅವಿಭಾಜ್ಯವಾಗಿರ್ತಕ್ಕಂತಹದ್ದು. ಭಕ್ತನ ಹೃದಯವೇ ಕಾಮೇಶ್ವರನ ಅಂಕ. ಆ ಹೃದಯದಲ್ಲಿ ಕುಳಿತವಳೆ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ನಾವು ದೇವಿಯನ್ನು ಹೊರಗೆ ಹುಡುಕುತ್ತಾ ಇದ್ದೇವೆ, ಆದರೆ ಅವಳು ನಮ್ಮೊಳಗಿನ ಚೈತನ್ಯದಲ್ಲೇ ವಿರಾಜಮಾನಳಾಗಿರುವಂತಹದ್ದು ಎಂಬುದಾಗಿ. ಹಾಗಾಗಿ ನಾವೆಲ್ಲರೂ ಕೂಡ ಸರ್ವ ಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಪ್ರತಿನಿತ್ಯವೂ ಕೂಡ ಸರ್ವ ಸೌಭಾಗ್ಯದಾಯಕ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಆ ಜಗನ್ಮಾತೆಯ ಸಂಪೂರ್ಣವಾಗಿರತಕ್ಕಂತಹ ಅನುಗ್ರಹವನ್ನು ಹೊಂದಿ ನಮ್ಮ ಹೃದಯದಲ್ಲಿರ್ತಕ್ಕಂತಹ ಕಾಮೇಶ್ವರನ ಅಂಕದ ಮೇಲೆ ಆ ಜಗನ್ಮಾತೆಯ ದಿವ್ಯ ಸ್ವರೂಪವನ್ನು, ಅದರ ಆನಂದವನ್ನು ಅನುಭವಿಸೋಣ, ಚಿತ್ತ ಸ್ವರೂಪವನ್ನು ಅನುಭವಿಸೋಣ, ಆನಂದದ ಸ್ವರೂಪವನ್ನು ಅನುಭವಿಸೋಣ ಎಂಬುದಾಗಿ ಹೇಳ್ತೇನೆ. 53ನೆಯ ನಾಮದ ಭಾವಾರ್ಥವನ್ನು ನಾಳೆಯ ದಿನ ತಿಳಿದುಕೊಳ್ಳೋಣ. ನಮಸ್ಕಾರ. ಶ್ರೀವಿದ್ಯಾ ಕೇಶರಂಜಿನಿ ಪಾರಂಪರಿಕ ಆಯುರ್ವೇದ ತೈಲ. ಇದು ಕೂದಲು ಉದುರುವಿಕೆ, ಡ್ಯಾಂಡ್ರಫ್, ಆಕಾಲದಲ್ಲಿ ಕೂದಲು ಬಿಳಿಯಾಗುವುದು ಮತ್ತು ಮೈಗ್ರೇನ್ ತಲೆನೋವಿನಂತಹ ಸಮಸ್ಯೆಗಳಿಗೆ ಸಹಕಾರಿ. ಸ್ವಾಭಾವಿಕ ಆರೈಕೆಗಾಗಿ ಶ್ರೀವಿದ್ಯಾ ಕೇಶರಂಜಿನಿ ಆಯುರ್ವೇದ ತೈಲ.